ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರಿದ ಭಾಗ. ಮನೆಗೆ ಹಿಂದಿರುಗಿದ ಮಗ ತುಂಬ ಗಂಭೀರನಾಗಿದ್ದ ಹಾಗೂ ಮೇಲಿಂದ ಮೇಲೆ ಸಿಗರೇಟು ಸೇದುವುದನ್ನು ನೋಡಿ ತಾಯಿಗೆ ಏನೋ ಅನಿಸಿತು. ಡಬ್ಬಿಂಗ್ಗೆ ಹೇಳಿ ಬಂದಿದ್ದೀರಾ ಸಹಜ ಎಂಬಂತೆ ಕೇಳಿದಳು. ಹ್ಞೂ ಎಂದನು. ಹೇಗಿದ್ದಾರೆ ಎಲ್ಲ? ಚೆನ್ನಾಗಿದ್ದಾರೆ. ಈ ಕಡೆ ಬರಲೇ ಇಲ್ಲ ಅವರು? ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಖಿನ್ನತೆಯ ಪರಾಕಾಷ್ಠೆಯಲ್ಲಿದ್ದಂತೆ ಇದ್ದ. ತಾಯಿಯ ಸಂಶಯ ಗಾಢವಾಯಿತು. ಏನೋ ಆಗಿದೆ, ಮಗ ಹೇಳುತ್ತಿಲ್ಲ, ಹೇಳುವುದೂ ಇಲ್ಲ. ಇನ್ನು ಹೇಳಿದರೆ ಅವನ ಜೊತೆ ಹೋದ ತರುಣ್ ಹೇಳಬೇಕು ಎಂದುಕೊಂಡಳು. ಓದುವ ನೆಪ ಮಾಡಿ ಅವನು ಹೋಗಿ ಮಲಗುವವರೆಗೂ ಕಾದಳು. ಇವಳು ಫೋನ್ ಮಾಡಿದಾಗ ತರುಣ್ ಆಗ ತಾನೇ ಸಚಿಗೆ ಫೋನ್ ಮಾಡಿ ತಣ್ಣಗೆ ಕುಳಿತಿದ್ದ. ಏನಾಯಿತು ಎಂದು ಇವಳು ಕೇಳಿದಾಗ ಏನು ಹೇಳಬೇಕೆಂದು ಮೊದಲು ಗೊತ್ತಾಗಲಿಲ್ಲ. ಒತ್ತಾಯಿಸಿ ಸತ್ಯ ಹೇಳು, ಏನಾಯಿತು? ನಾನು ವಿವೇಕ್ ಮದುವೆ ವಿಚಾರ ಮಾತನಾಡುವಂತೆ ನಿನಗೆ ಹೇಳಿ ಕಳಿಸಿದ್ನಲ್ವಾ ಎಂದಳು. ಮೊದಲೇ ತರುಣ್ಗೆ ಸೂಚನೆ ಕೊಟ್ಟಿದ್ದಳು. ಅವಳಿಗಾದರೂ ಎಲ್ಲಿ ಗೊತ್ತು ಇವನು ಅವಳನ್ನು ಪ್ರೀತಿಸುತ್ತಿದ್ದಾನೆಂದು. ಇವನು ಸ್ವಲ್ಪ ಬಿಡಿಸಿ ಸ್ವಲ್ಪ ಮುಟ್ಟಿಸಿ ಹೇಳಿದ. ನೀನು ಅವಳನ್ನು ಪ್ರೀತಿಸಿದ್ದೀಯಾ ನನಗೆ ಗೊತ್ತೇ ಆಗಲಿಲ್ವಾ ಹಾಗಂತ ಅವನು ಅಂದುಕೊಂಡಿದ್ದಾನೆ. ಅಮ್ಮ, ನಾನು ಅವಳು ಸ್ನೇಹಿತರೆಂದು ನಿಮಗೂ ಗೊತ್ತು. ವಿವೇಕ್ ವಿವಾಹವಾಗುತ್ತಾನೆ, ಪ್ರೀತಿಸುತ್ತಾನೆಂದು ನನಗೆಷ್ಟು ಸಂತೋಷವಾಗಿತ್ತು ಗೊತ್ತಾ? ಅವನು ನಮ್ಮನ್ನು ತಪ್ಪು ತಿಳಿದುಕೊಂಡಿದ್ದಾನೆ. ಇದರಲ್ಲಿ ಇಬ್ಬರದು ತಪ್ಪಿದೆ. ಅದರಿಂದ ಶಚಿಗೆ ಕೋಪ ಬಂದಿದೆ. ಅವಳು ಡಬ್ಬಿಂಗ್ಗೆ ಬರಲ್ಲ ಅಂತ ಹಠ ಹಿಡಿದಿದ್ಲು. ನಾನೇ ಫೋನ್ ಮಾಡಿ ಒಂದು ರೀತಿ ಬೆದರಿಕೆ ಹಾಕಿದ್ದೀನಿ, ಬೇರೆಯವರ ಕೈಲಿ ಡಬ್ ಮಾಡಿಸ್ತೀನಿ ಅಂತ. ನೀವುಗಳು ತಪ್ಪು ಮಾಡಿದ್ದೀರಿ. ಒಂದು ಹುಡುಗಿ ಎದುರಿಗೆ ನಿಂತು ನಾನು ನಿನ್ನ ಪ್ರೀತಿಸಲ್ಲ ಎಂದು ಇಬ್ಬರು ಹೇಳಿದರೆ ಸ್ವಾಭಿಮಾನ ಇರೋ ಯಾವ ಹುಡುಗಿಗೆ ತಾನೇ ಕೋಪ ಬರಲ್ಲ? ಮೂರ್ಖರು, ಮೂರ್ಖರು ತೆಪ್ಪಗಾದರೂ ಬಂದಿಲ್ಲ. ಇವನು ಅಂಥ ವಿಚಾರದಲ್ಲಿ ತುಂಬ ಸಂಕೋಚ ಸ್ವಭಾವ ತೋರ್ತಾನೆ. ಒಂದು ದಿನ ಅವಳನ್ನು ಪ್ರೀತಿಸ್ತೀನಿ ಅಂತ ಹೇಳಲಿಲ್ಲ, ತನ್ನ ನಡತೆಯಲ್ಲೂ ತೋರಲಿಲ್ಲ. ತಾನಾಯಿತು, ತನ್ನ ಕೆಲಸವಿದ್ದರಾಯಿತು. ಒಂದು ಹುಡುಗಿ ಮನಸ್ಸು ನಿಮಗೆ ಹೇಗೆ ಅರ್ಥ ಆಗಬೇಕು? ನಿಜವಾಗಿ ವಿವೇಕ್ ಮೇಲೆ ಅವಳಿಗೆ ಮನಸ್ಸಿದೆ. ಹೆಣ್ಣಾದ ನನಗದು ಅರ್ಥವಾಗುತ್ತೆ. ನಿಮ್ಮಂಥ ಬುದ್ಧುಗಳಿಗೆ ಹೇಗೆ ಅರ್ಥವಾದೀತು? ನಿಮಗೆ ಅರ್ಥವಾಗುವುದು ಸಿನಿಮಾ ಭಾಷೆ ಒಂದೇ. ಎಲ್ಲ ನನ್ನ ಹಣೆ ಬರಹ. ಇನ್ನು ಆ ಹುಡುಗಿಯನ್ನು ಸಮಾಧಾನ ಮಾಡೋದು ಹೇಗೋ ಏನೋ. ಆ ದೇವರಿಗೆ ಗೊತ್ತು. ಅವಳ ಮನಸ್ಸಿಗೆ ಆಗಿರೋ ಗಾಯ ಮಾಯಲು ಕೆಲ ದಿನಗಳೇ ಬೇಕು. ಹೆಣ್ಣಿನ ಮನಸ್ಸು ಹೂವಿದ್ದ ಹಾಗೆ. ಅವಳು ಡಬ್ಬಿಂಗ್ಗೆ ಬಂದಾಗಲಾದರೂ ಸರಿಯಾಗಿ ನಡೆದುಕೊಳ್ಳಿ ಎಂದಳು. ತರುಣ್ಗೆ ನಾಚಿಕೆಯಿಂದ ಮುಂದೆ ಮಾತನಾಡಲಿಲ್ಲ. ಅವನು ಇಲ್ಲವೆಂದರೂ ತರುಣ್ ಸಚಿಯನ್ನು ಪ್ರೀತಿಸ್ತಾನೆ ಎಂಬುದರಲ್ಲಿ ಅವಳಿಗೆ ಸಂಶಯನೇ ಉಳಿಯಲಿಲ್ಲ. ಹಾಗಾಗಿ ಈ ಅವಘಡ ಸಂಭವಿಸಿದೆ. ಸ್ನೇಹಿತರು ಪರಸ್ಪರರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಅವಳಿಗೆ ಯೋಚನೆಯಾಯಿತು, ತರುಣನ್ನು ಬೇರೆಯಾಗಿ ನೋಡಿದವಳೇ ಅಲ್ಲ. ಈಗ ಹೇಗೆ ಭೇದ ಮಾಡುವುದು? 3 ಜನಕ್ಕೂ ಉಸಿರುಗಟ್ಟಿದೆ. ಅದೇ ವಾತಾವರಣದಲ್ಲಿಯೂ ಸಹ ಕಾಲ ಕಳೆಯುತ್ತಿದ್ದಾರೆ. ತರುಣ್ ಮೊದಲಿನಂತೆ ಅವಳ ಸ್ನೇಹಿತ. ಅವನು ಪ್ರೀತಿಸಬಹುದೆಂದು ತನ್ನ ಮನಸ್ಸಿಗೆ ಬರಲಿಲ್ಲ. ಹಾಗಾಗುವುದು ಸಹಜ. ಒಟ್ಟಿಗೆ ಇರ್ತಾರೆ. ಅವನು ಸಂಗೀತ ನಿರ್ದೇಶಕ, ಇವಳು ಗಾಯಕಿ. ಪ್ರೀತಿಗೆ ತಕ್ಕ ವಯಸ್ಸು, ಸಂದರ್ಭಗಳು ತಾವಾಗಿಯೇ ಒದಗಿ ಬರುತ್ತವೆ. ಪ್ರೀತಿಸಿದರೆ ತಪ್ಪೇನು? ಆದರೆ ಸಚಿ ಪ್ರೀತಿಸಿದ್ದು ವಿವೇಕ್ನನ್ನು ಅನಿಸುತ್ತೆ. ಬೇರೆ ರೀತಿ ಅದನ್ನು ವ್ಯಕ್ತಪಡಿಸ್ತಾಳೆ. ತಾಯಿ ಬಾಯಿ ಬಿಟ್ಟು ಕೇಳಿದ್ದಾಳೆ ಫೋನ್ ಮಾಡಿದಾಗಲೂ ಸಹ. ಹೆಣ್ಣಿನ ಮನಸ್ಸಿನ ಸೂಕ್ಷ್ಮವಾದ ಆಳವನ್ನು ಅರ್ಥ ಮಾಡಿಕೊಳ್ಳದೆ ಮಗ ದುಡುಕಿಬಿಟ್ಟ. ಅವರಿಬ್ಬರ ಸ್ನೇಹವನ್ನು ಪ್ರೇಮ ಎಂದುಕೊಂಡ ಆ ಹುಡುಗಿಗೆ ಮನಸ್ಸಿದೆಯೋ ಇಲ್ಲವೋ ಎಂದು ತಿಳಿಯದೆ ಮುಂದುವರೆದ ದೊಡ್ಡ ನಿರ್ದೇಶಕ ಮನಸ್ಸಿಗೆ ಬಂದಂತೆ ಅಲ್ಲೂ ನಿರ್ದೇಶನ ಮಾಡಲು ಹೊರಟಿದ್ದಾನೆ. ಜೀವನ ಬೇರೆ, ಸಿನಿಮಾ ಬೇರೆ ಎಂದು ಅರಿವಾಗದ ಮೂರ್ಖರು ಹೇಳಿ ಕೇಳಿ ಸಚ್ಚಿ ಗಾಯಕಿ. ರಾಗದ ಸೂಕ್ಷ್ಮ ಭಾವವನ್ನು ಬಿಡಿಸಿ ಹುಡುಕುವಾಕೆ, ಧಾರಾಳವಾಗಿ ಲಗ್ಗೆ ಇಡುವ ಅಂತಹ ಭಾವನವನ್ನು ಶೋಧಿಸಲಾರದೆ ಬೇರೆಲ್ಲ ಕಲೆಗಿಂತ ಸಂಗೀತಕ್ಕೆ ಆಳ ಸೂಕ್ಷ್ಮಗಳಿವೆ. ಕೋಗಿಲೆ ಸಿನಿಮಾ ತೆಗೆಯಲು ಹೊರಟವನಿಗೆ ಕೋಗಿಲೆ ಮನಸ್ಸು ಮಾಡಲು ಅರ್ಥವಾಗಿರಬೇಕಿತ್ತು. ತರುಣ್ ಅಷ್ಟೇ ದೊಡ್ಡ ಸಂಗೀತ ನಿರ್ದೇಶಕ. ಅವನಿಗೂ ಸೂಕ್ಷ್ಮ ಅರ್ಥವಾಗಲಿಲ್ಲವೇ? ಇವರೆಂತಹ ಕಲಾವಿದರು? ತಾವು ಕಲಾವಿದರು ಬೇರೆ ಕಲಾವಿದರನ್ನು ಹೇಗೆ ನಿರ್ದೇಶಿಸುತ್ತಾರೆ? ಆ ಮಗು ಎಷ್ಟು ನೊಂದುಕೊಂಡಿದೆಯೋ ಏನೋ. ಇವಾಗಲಾದರೂ ಸಮಾಧಾನ ಎಲ್ಲಿದೆ? ವಿವೇಕ್ ಹುಚ್ಚನಂತಾಗಿದ್ದಾನೆ. ಇದ್ಯಾವುದೋ ಶಕ್ತಿ ಅವನಿಂದ ಕೆಲಸ ಮಾಡಿಸ್ತಿದೆ. ತನ್ನ ನೋವು ತನಗೆ ಗೊತ್ತಾಗಬಾರದೆಂದು ಅವನು ಒದ್ದಾಡುತ್ತಿದ್ದಾನೆ. ಅಷ್ಟು ಗೊತ್ತಾಗದಿದ್ದರೆ ತಾಯಿಯಾಗಿ ಏನು ಉಪಯೋಗ? ಸುಲೋಚನಾಳಿಗೆ ತುಂಬ ಬೇಸರವಾಗುತ್ತದೆ.
ಮಗನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾಳೆಯೇ ಹೊರತು ಬೇರೇನೂ ಕೇಳುತ್ತಿಲ್ಲ. ಈಗಂತೂ ಊಟ ತಿಂಡಿ ಎಲ್ಲ ಹೊರಗಡೆ. ವಿಪರೀತ ಸಿಗರೇಟು ಸೇರ್ತಾನೆ. ಅವನ ಕೋಣೆ ತುಂಬ ಸಿಗರೇಟಿನ ತುಂಡುಗಳು. ಒಂದು ಉರಿಯುವ ತುಂಡು ಕಾರ್ಪೆಟ್ಗೂ ಬಿದ್ದಿದೆ. ಸದ್ಯ ಅಂಗೈ ಅಗಲ ಮಾತ್ರ ಸುಟ್ಟಿದೆ. ಕಸ ಗುಡಿಸಲು ಹೋದ ಕೆಲಸದ ಹುಡುಗ ಅಲ್ಲಿಂದಲೇ ಜೋರಾಗಿ ಕೂಗಿದ. ಬೇಗ ಹೋಗಿ ನೋಡಿದರೆ ಕಾರ್ಪೆಟ್ನಿಂದ ಹೊಗೆ ಬರುತ್ತಿದೆ. ತಕ್ಷಣ ಆರಿಸಿ ಅದನ್ನು ತೆಗೆದರು. ಡಬ್ಬಿಂಗ್ನ 2ನೇ ದಿನ. ಅದು ಸಿಗರೇಟು ಮುಗಿದು ನಂತರ ಆಸ್ಟ್ರೇಲ್ ನೀಟಾಗಿ ಹಾಕುವುದು ಅವನ ಅಭ್ಯಾಸ. ಅಲ್ಲಿಂದ ಎಲ್ಲೆಂದರಲ್ಲಿ ಎಸೆಯುವುದೇ ಇಲ್ಲ. ಹೊರಗಿದ್ದಾಗಲೂ ಅಷ್ಟೇ ಆರಿಸಿ ಚರಂಡಿಗೋ ಕಸದ ಡಬ್ಬಿಗೋ ಒಟ್ಟು ಯಾರಿಗೂ ತೊಂದರೆಯಾಗದಂತೆ ಎಸೆಯುತ್ತಾನೆ. ಅಂತಹವನು ಕಾರ್ಪೆಟ್ ಮೇಲೆ ಹಾಕಿದ್ದಾನೆಂದರೆ ಇನ್ನು ಡಬ್ಬಿಂಗ್ನಲ್ಲಿ ಏನು ಅನಾಹುತ ಮಾಡಿರ್ತಾನೋ ಏನೋ. ತಕ್ಷಣ ಆಟೋ ಮಾಡಿಕೊಂಡು ಸ್ಟುಡಿಯೋಗೆ ಬಂದ್ಲು. ಎಲ್ಲ ಒಳಗೆ ಇದ್ದರು. ಸಚಿಯ ತಾಯಿ ಹೊರಗೆ ಕುಳಿತಿದ್ದಳು. ಇವಳನ್ನು ನೋಡಿ ಅಳತೊಡಗಿದಳು. ನನ್ನ ಮಗಳು ಅಪರೂಪಕ್ಕೆ ನಿಮ್ಮ ಮಗನನ್ನು ಇಷ್ಟಪಟ್ಟಿದ್ದಳು. ಆದರೆ ಹೀಗಾಗಿ ಹೋಯಿತು. ಸ್ನೇಹಿತರು ಪರಸ್ಪರ ತ್ಯಾಗವೀರರಾಗಲು ತನ್ನ ಮಗಳೇ ಬೇಕಿತ್ತೆ. ಅವಳೆಷ್ಟು ನೊಂದಿದ್ದಾಳೆ ಗೊತ್ತೇ. ಅವಳನ್ನು ಸಮಾಧಾನ ಮಾಡಲು ನನ್ನಿಂದ ಆಗುತ್ತಿಲ್ಲ. ಸಮಾಧಾನ ಮಾಡಿಕೊಳ್ಳಿ. ನಮಗೂ ತುಂಬ ಬೇಜಾರಾಗ್ತಿದೆ. ಹುಡುಗರಿಗೂ ತುಂಬ ಬೇಜಾರಾಗಿದೆ. ಏನೋ ಮಾಡಲು ಹೋಗಿ ಏನೋ ಆಯಿತು. ಹೇಗಾದರೂ ಮಾಡಿ ಸರಿ ಮಾಡಬೇಕು ಎಂದುಕೊಂಡರು. ಅದಕ್ಕೂ ಮೊದಲು ಈ ಹುಡುಗರನ್ನು ಸ್ಪಷ್ಟವಾಗಿ ಮಾತಾಡಿಸ್ತೇನೆ ಎಂದು ಸಮಾಧಾನ ಹೇಳಿದರು. ಸಚಿ ಇಬ್ಬರು ಸ್ನೇಹಿತರು ಪ್ರೀತಿಸಿರಬಹುದು. ಆದರೆ ಅವಳು ಪ್ರೀತಿಸಿರೋದು ನಿಮ್ಮ ಮಗನನ್ನು. ಇಲ್ಲದಿದ್ದರೆ ಅವಳು ನಿಮ್ಮನೆಗೆ ಬರುವಂತಹ ಹುಡುಗಿಯೇ ಅಲ್ಲ. ಮೊನ್ನೆಯಿಂದ ಅವಳು ವಿಚಿತ್ರವಾಗಿ ಬಿಟ್ಟಿದ್ದಾಳೆ. ಯಾರು ಮಾತನಾಡಿದರೂ ರೇಗ್ತಾಳೆ. ಅಲ್ಲದೆ ಮೌನವಾಗಿ ಬಿಡ್ತಾಳೆ. ಸಂಗೀತ ಅಭ್ಯಾಸ ಕೂಡ ಮಾಡ್ತಿಲ್ಲ. ಡಬ್ಬಿಂಗ್ಗೆ ಕೂಡ ಬಲವಂತದಿಂದ ಬಂದಿದ್ದಾಳೆ. ಅವಳ ಮುಖ ನೋಡಿ ನಿಮಗೆ ಗೊತ್ತಾಗುತ್ತೆ. ಲೀಲಾಳಿಗೆ ಈ ಘಟನೆ ನಂತರ ನಿಜಕ್ಕೂ ಮಗಳ ಬಗ್ಗೆ ಕಳಕಳಿ ಮೂಡಿದೆ. ವಿವೇಕ್ನಂತಹ ಹುಡುಗ ಮತ್ತೆ ಸಿಗಬೇಕೆಲ್ಲಿ. ಕಲೆಯ ಬಗ್ಗೆ ಗೌರವವಿದೆ. ಅವನ ತಾಯಿಯು ಸಂಗೀತ ಬಲ್ಲಾಕೆ. ಸೊಸೆಗೆ ಪ್ರೋತ್ಸಾಹ ಕೊಡುವ ಒಳ್ಳೆಯ ಮನಸ್ಸಿದೆ. ಈಗಾಗಲೇ ಮಗಳನ್ನು ಸಾಕಷ್ಟು ದುಡಿಸಿಕೊಂಡಾಗಿದೆ. ಅವಳು ಸುಖವಾಗಿರುವುದು. ಯಾವಾಗ ತಾಯಿಯಾದ ನಾನೇ ಹೀಗೆ ಮಾಡುವುದು ಸರಿಯಲ್ಲ. ಮದುವೆಯಾದ ನಂತರವೂ ಅವಳು ನಮ್ಮ ಕೈ ಬಿಡಲ್ಲ. ವಿವೇಕ್ ವಜ್ರದಂತಹ ಹುಡುಗ. ನೀವು ಖಂಡಿತ ಯೋಚಿಸಬೇಡಿ. ಎಲ್ಲ ಹುಡುಕು ಬುದ್ಧಿವು. ನಾವು ಕಿವಿ ಹಿಂಡಿ ಬುದ್ಧಿ ಹೇಳ್ತೀನಿ. ನನಗೆ ಸಚಿ ಮನಸ್ಸು ಅರ್ಥವಾಗುತ್ತೆ. ಸೂಕ್ಷ್ಮ ಮನಸ್ಸು ಭಾವ ಇಲ್ಲದವರಿಗೆ ಇಂತಹ ಸಂಗೀತ ಜ್ಞಾನ ಲಭಿಸೋದಿಲ್ಲ. ಕಲಿಕೆ ಒಂದಾದರೆ ರಕ್ತಗತವಾಗಿ ಅವರಲ್ಲಿ ಹುಟ್ಟುವಾಗಲೇ ಬಂದಿರುತ್ತದೆ. ಇವರು ತುಂಬ ಸೂಕ್ಷ್ಮಾಭಿಮಾನಿಗಳು ಎಂದಳು. ಸುಲೋಚನಾ ಅವಳ ಭುಜ ಹಿಡಿದು ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿ ಸದಾ ಹರ್ಷದಿಂದ ಹಾಡಿಕೊಳ್ಳುತ್ತಲೇ ಬೆಳೆದವಳಿಗೆ ಕಲಾದ್ವೇಷಿ ಗಂಡ ಸಿಕ್ಕಾಗ ಕತ್ತುಗೆ ಹಿಸುಕಿದಂತಾಗಿ ಸಹಿಸಿಕೊಂಡಳು. ಇಡೀ ಜೀವನವೇ ಬಿಸಿ ತುಪ್ಪವಂತಾಯಿತು. ನುಂಗಲು ಆಗದು, ಉಗುಳಲು ಆಗದು. ಅವಳೊಳಗಿನ ಕಲಾವಿದೆ ಸದಾ ತುಡಿಯುತ್ತಿದ್ದರು. ಉಸಿರು ಹಿಡಿದು ಸಂಸಾರ ತೂಗಿಸಿಕೊಂಡು ಹೋದಾಕೆ. ಮಗನಿಂದ ಒಳ್ಳೆ ಕಾಲ ಕಂಡವಳು. ಆದರೇನು, ಒಂದು ಸಮೃದ್ಧ ಸಂಪನ್ನ ವಯಸ್ಸು ಮುಗಿದಿತ್ತು. ಆದರೂ ಅವಳೊಳಗಿನ ಕಲಾವಿದೆ ಮತ್ತು ಮರುಹುಟ್ಟು ಪಡೆದ ಫಿಲಂನಂತೆ ಮೆರೆದಿದ್ದಳು. ಮನಸಾರೆ ಹಾಕಿಕೊಂಡು ತಣಿಯುತ್ತಿದ್ದಳು. ಹಾಗೆಂದು ಕಳೆದ ಯೌವನದ ಕನಸುಗಳನ್ನು ಹುಡುಕಿ ಕಟ್ಟಿತರಲಾದೀತೆ ಸಚಿ ಜೀವನ. ಹಾಗಾಗಬಾರದು. ಹಾಗೆ ಮಗ ತರುಣ್ರದ್ದು ಕೂಡ. ಸಚಿ ಇಬ್ಬರಲ್ಲಿ ಯಾರನ್ನು ಇಷ್ಟಪಡ್ತಾಳೋ ತಾನೇ ವಿಚಾರಿಸ್ತೀನಿ. ಇದು ಒಂದೆರಡು ದಿನ ಬಾಳುವೆಯಲ್ಲ. ಒಟ್ಟಿಗೆ 100 ವರ್ಷ ಬೇಕಾದವರು ಇಬ್ಬರು ಇಷ್ಟಪಡಬೇಕು. ಪರಸ್ಪರ ಸಹಕಾರ ಕೊಟ್ಟುಕೊಂಡು 2 ದೇಹ ಒಂದು ಜೀವವಾಗಿ ಬದುಕಬೇಕು. ನೀವು ಏನಾದರೂ ಮಾಡಿ ನನ್ನ ಮಗಳ ಬದುಕು ಹಸನಾಗಬೇಕಷ್ಟೆ. ಇನ್ನು ದುಡಿಮೆಗಿಂತ ಕಲೆಗಾಗಿ ಕಲೆ ಅಂತ ದುಡುಕಬೇಕು ಅಂತ ಅವಳ ಆಸೆ. ಲೀಲಾ ಕಣ್ಣೀರಿಡುತ್ತಾ ನುಡಿದಳು. ನೀವು ಅಳಬೇಡಿ. ನಿಮ್ಮ ಮಗಳು ಬೇಕಾದಾಗ ಹಾಡಿಕೊಂಡು ವಸಂತ ಮಾಸದ ಕೋಗಿಲೆಯಂತೆ ಸದಾ ಉಳಿಯಲಿ ಎಂಬುದೇ ನನ್ನ ಆಸೆ ಕೂಡ. ಅವರಿಬ್ಬರು ಬೇಡವಾದರೆ ಬೇರೆಯವರನ್ನೇ ಮದುವೆಯಾಗಲಿ. ನಮ್ಮ ಮಗಳು ಸುಖವಾಗಿದ್ದರೆ ಸಾಲದು. ನಿಮ್ಮ ಮಕ್ಕಳು ಅವಳ ಕಲೆ ಕೂಡ ಸುರಕ್ಷಿತವಾಗಿರಬೇಕು. ಎಲ್ಲ ನಿಮ್ಮ ಕೈಗೆ ಬಿಟ್ಟಿದ್ದೇನೆ. ಒಬ್ಬೊಬ್ಬರಾಗಿ ಹೊರಬಂದರು. ಮೊದಲು ಅವಳದೇ ಶಚಿ ಸುಲೋಚನಾಳಿಗೆ ನಮಸ್ಕಾರ ಮಾಡಿದಳು. ಅವಳು ಇವಳನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡಳು. ಶೂಟಿಂಗ್ನಲ್ಲಿ ನೋಡಿದ್ದು. ಅಂದಿಗೂ ಇಂದಿಗೂ ತುಂಬ ಬದಲಾಗಿದ್ದಾಳೆ. ಮುಖ ಬಾಡಿದ ಸೊಪ್ಪಿನಂತಾಗಿದೆ. ಕಣ್ಣುಗಳ ಹೊಳಪು ಕಂದಿದೆ. ಅಲಂಕಾರದಲ್ಲಿ ಆಸಕ್ತಿ ಇಲ್ಲ. ಸಾಧಾರಣ ಸೀರೆ ಉಟ್ಟು ನೀಲ ಕೂದಲನ್ನು ಹಿಂದೆ ಬಾಚಿ ಬಿಗಿಯಾಗಿ ರಬ್ಬರ್ ಬ್ಯಾಂಡ್ ಹಾಕಿದ್ದಾಳೆ. ಆಯ್ತಾ ಡಬ್ಬಿಂಗ್ ಸಚಿ? ವಾತ್ಸಲ್ಯದಿಂದ ಕೇಳಿದಳು. ಇನ್ನು ಸ್ವಲ್ಪ ಇದೆ. ಇವತ್ತಿಗೆ ಮುಗಿಯಬಹುದು. ನಾನು ನಾಡಿದ್ದು ಬಾಂಬೆಗೆ ಬೇರೆ ರೆಕಾರ್ಡಿಂಗ್ಗೆ ಹೋಗಬೇಕಿದೆ. ಅಷ್ಟರಲ್ಲಿ ಡಬ್ಬಿಂಗ್ ಮುಗಿಸಿ ಹೋಗಬೇಕಲ್ವಾ? ತಲೆಯನ್ನು ಬೆರಳಿನಿಂದ ಒತ್ತಿಕೊಂಡಳು.
ಮಾತಿನಲ್ಲೂ ಉತ್ಸಾಹವಿರಲಿಲ್ಲ. ಅಷ್ಟರಲ್ಲಿ ಸ್ನೇಹಿತರಿಬ್ಬರು ಒಟ್ಟಿಗೆ ಬಂದರು. ಅಮ್ಮ, ಏನಿದು ನೀನಿಲ್ಲಿ? ವಿವೇಕ್ ಹೇಳ್ದ. ಮನೆಯಲ್ಲಿ ಬೇಜಾರಾಯಿತು, ಬಂದೆ. ನನ್ನ ಜೊತೆಗೆ ಬರಬಹುದಿತ್ತಲ್ಲ. ಅಯ್ಯೋ, ನಿನ್ನ ಅವಸರಕ್ಕೆ ನನಗೆಲ್ಲಾಗಬೇಕು. ಹೇಗೆ ನಡೀತಾ ಇದೆ ಡಬ್ಬಿಂಗ್? ಬಾ ತರುಣ್, ಕೂತ್ಕೋ. ಯಾಕೆ ನಿಂತು ಬಿಟ್ಟೆ? ಎಲ್ಲರಿಗೂ ಕಾಫಿ ಟೀ ಬಂದಿತು. ಎಲ್ಲ ಒಟ್ಟಿಗೆ ಇದ್ದಿದ್ರಿಂದಲೋ ಏನೋ ಮೌನ ಹೆಪ್ಪುಗಟ್ಟಿತ್ತು. ಆಕಾಶ ನೋಡುತ್ತಿದ್ದ. ಮಳೆ ಬರುವ ಸೂಚನೆ ಇತ್ತು. ಆಕಾಶದ 4 ಮೂಲೆಗಳಿಂದ ಕಪ್ಪು ಕಾರ್ಮೋಡಗಳು ಆವರಿಸಿಕೊಳ್ಳುತ್ತಿವೆ. ಸ್ವಚ್ಛವಾಗಿ ಬೆಳ್ಳಗಿದ್ದ ಮಧ್ಯದ ಆಕಾಶ ಇನ್ನೇನು ಮೋಡಗಳಿಂದ ಆವರಿಸಲಿದೆ. ಮಳೆ ಬರಬಹುದು ತನ್ನಷ್ಟಕ್ಕೆ ಹೇಳಿಕೊಂಡ. ಹೌದು, ಬರಲೇಬೇಕು. ಇಲ್ಲ ಅಂದರೆ ಈ ಧಗೆಗೆ ಪ್ರಾಣಿ ಪಕ್ಷಿಗಳಿಗಿರಲಿ ನಾವು ಬೆಂದು ಹೋಗ್ತೀವಿ. ತಾಯಿ ಪ್ರತಿ ನುಡಿದಳು. ಏಕೋ ಅವಳ ಮಾತು ಸಹಜವಾಗಿರದೆ ಮಾರ್ಮಿಕವಾಗಿ ಎನಿಸಿತು ಮಗನಿಗೆ. ಬೇರೆ ಯಾರೂ ಒಂದು ಮಾತನಾಡಲಿಲ್ಲ. ಒಬ್ಬರಿಗೊಬ್ಬರು ಸಂಬಂಧವಿಲ್ಲದವರಂತೆ ಕುಳಿತಿದ್ದಾರೆ. ಕಾಫಿ ಕುಡಿದು ಸಿಗರೇಟು ಸೇದಲು ಅವರಿಬ್ಬರು ಎದ್ದು ಹೊರಟರು. ಸಿಗರೇಟು ಸೇದಿ ಎಲ್ಲೆಂದರಲ್ಲಿ ಹಾಕಬೇಡಿ. ತಾಯಿ ತಟ್ಟನೆ ನುಡಿದಳು. ಅವಳು ಹಾಗೆ ಕೇಳಿದಳೆಂದು ಮಗನಿಗೆ ಅರ್ಥವಾಗಲಿಲ್ಲ. ಅರ್ಥವಿಲ್ಲದ ಮಾತುಗಳನ್ನು ತಾಯಿ ಆಡೋದಿಲ್ಲ ಎಂದುಕೊಂಡನು. ತಾಯಿ ಮುಖವನ್ನು ದಿಟ್ಟಿಸಿದ ಅವನು ಮತ್ತೆ ಮಾತನಾಡಲಿಲ್ಲ. ಅವನು ಅಲ್ಲಿಂದ ಹೊರಟ. ತುಂಬ ಬೇಜಾರಾಗಿರ್ಬೇಕಲ್ಲ ಸಚಿ, ನೋಡು ಹೇಗಾಗಿದ್ದೀಯಾ. ಹೀಗಾಗಿದ್ದಕ್ಕೆ ಕಾರಣ ತಾನೇ ಏನು ಅನಿಸುತ್ತೆ? ಏನೋ ಉದ್ದೇಶ ಇಟ್ಕೊಂಡು ಕಳಿಸಿದೆ, ಅದು ಏನೋ ಆಗಿ ಹೋಯಿತು. ಎಲ್ಲರಿಗೂ ಮೌನದ ಭಾಷೆ ಅರ್ಥ ಆಗಲ್ಲ ಮಗು. ಎಲ್ಲರ ಒಳಗಣ್ಣನ್ನು ಕೆದಕಿ ಬಗೆಯಲು ಎಲ್ಲರಿಗೂ ಸಾಧ್ಯವಿಲ್ಲ. ಮಾತೊಂದು ಇರುತ್ತೆ, ಕೃತಿಯೊಂದಿರುತ್ತೆ. ಮನದಾಳದಲ್ಲಿ ಇನ್ನೇನು ಹುದುಕಿಕೊಂಡಿರುತ್ತದೆಯೋ ನಿಜ. ನಿಜ ಹೇಳಬೇಕೆಂದ್ರೆ ನನ್ನ ಮಗನೇ ನಿನಗೆ ಅರ್ಥವಾಗಿಲ್ಲ. ಅವನನ್ನು ಹೇಗೆ ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರು ಯಾರಿಗೋ ಸಂಪೂರ್ಣವಾಗಿ ಅರ್ಥವಾಗೋದೇ ಇಲ್ಲ. ಆದರೂ ನನ್ನ ಮಗ ಒಳಗೊಂದು ಹೊರಗೊಂದು ಅಲ್ಲ. ಯಾರಿಗೂ ಮೋಸ ವಂಚನೆ ಮಾಡಲಾರ. ಶುದ್ಧವಾದ ಮನಸ್ಸಿದೆ, ಗಾಢವಾಗಿ ಪ್ರೀತಿಸುವ ಹೃದಯವಿದೆ. ಆದರೆ ವ್ಯಕ್ತಗೊಳಿಸುವ ರೀತಿ ಅವನಲ್ಲಿ ಇಲ್ಲ. ನಾನು ಬಾಲ್ಯದಿಂದಲೂ ನೋಡಿದ್ದೇನೆ. ತಂದೆಯನ್ನು ಎದುರಿಸಲಾರದೆ ಮನೆ ಬಿಟ್ಟು ಬಂದವನು ಇಷ್ಟು ಬೆಳೆದ. ಆದರೂ ಮಗುವಿನಂತಹ ಮನಸ್ಸು. ಸಚ್ಚಿ ತಬ್ಬಿಕೊಂಡು ಹೃದಯದಿಂದ ಮಾತಾಡಿದಳು. ಸ್ವಲ್ಪವೂ ನಾಟಕೀಯವಿಲ್ಲದೆ ಆಕೆಯ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಸಚ್ಚಿ ದುಃಖದ ಕಾರ್ಮುಗಿಲು ಬಿಚ್ಚಿಕೊಂಡಿತು. ಮನಸಾರೆ ಅತ್ತು ಬಿಟ್ಟಳು. ಸ್ವಲ್ಪ ಹೊತ್ತಿನಲ್ಲಿ ಇದು ಸ್ಟುಡಿಯೋ, ಗಮನಿಸುವ ಕಣ್ಣುಗಳು ಎಲ್ಲೆಂದರಲ್ಲಿ ಇರುತ್ತದೆ ಎಂದು ಕಣ್ಣು ಒರೆಸಿಕೊಂಡಳು. ಅಳಬೇಡಿ ತಾಯಿ, ನನಗೆಲ್ಲ ಗೊತ್ತಾಗಿದೆ. ನಿನ್ನ ಸ್ಥಾನದಲ್ಲಿ ನಾನಿದ್ದರೂ ಹಾಗೆ ವರ್ತಿಸುತ್ತಿದ್ದೆ. ಇಬ್ಬರು ಮಹಾನಿರ್ದೇಶಕರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇನ್ನು ಹುಡುಕು ಬುದ್ಧಿ ಹೋಗಿಲ್ಲ. ನೀನು ಮಾತ್ರ ದುಡುಕಬೇಡ. ಯೌವನದಲ್ಲಿ ಇವೆಲ್ಲ ಸಹಜ. ಅದನ್ನೇ ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಎಂದು ತಾಯಿ ನುಡಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.